ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮ್ಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವಿದ್ಯಾರ್ಥಿಗಳೇ, ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ದು ಯಾವಾಗ ನಾವು ಅಪ್ಲೈ ಮಾಡಬೇಕು ಹಾಗೂ ಈ ವರ್ಷದ್ದು ಯಾವಾಗ ಅಪ್ಲೈ ಮಾಡೋದಕ್ಕೆ ಅವರು ಲಿಂಕ್ ಅನ್ನ ಬಿಡ್ತಾರೆ, ಲಾಸ್ಟ್ ಡೇಟ್ ಯಾವಾಗ ಅಂತ ಬಹಳ ಜನ ಕೇಳ್ತಾ ಇದ್ರು. ಅದಕ್ಕೆ ಉತ್ತರವಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತೀನಿ. ಅಂದ್ರೆ ಈ ವರ್ಷ 2024ನೇ ವರ್ಷದ್ದು ಲಾಸ್ಟ್ ಡೇಟ್ ಯಾವಾಗ ಲೇಬರ್ ಕಾರ್ಡ್ದು, ಹಾಗೂ ನಾವು ಎಲ್ಲಿ ಅದನ್ನ ಅರ್ಜಿಯನ್ನ ಸಲ್ಲಿಸಬೇಕು, ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡಬೇಕಾ ಇಲ್ವಾ ಅಥವಾ ಸೇವಾ ಸಿಂಧುನಲ್ಲಿ ರಿಜಿಸ್ಟರ್ ಮಾಡಬೇಕಾ, ಎಲ್ಲ ಮಾಹಿತಿಯನ್ನ ನಿಮಗೆ ಪ್ರೂಫ್ನೊಂದಿಗೆ ತೋರಿಸ್ತೀನಿ. ಅದಕ್ಕೋಸ್ಕರ ನೀವು ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೂ ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಯಾಕಂದ್ರೆ ಇದೇ ರೀತಿಯಾದಂಥ ಅಪ್ಡೇಟ್ ನೀಡೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ನೀವೆಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರುವ ಹಾಗೆ ಕಟ್ಟಡ ಕಾರ್ಮಿಕರ ಇಲಾಖೆಯವರು ಇದನ್ನ ಬಿಡುಗಡೆಗೊಳಿಸಿದ್ದಾರೆ. ನೋಡಿ, ಕಟ್ಟಡ ಕಾರ್ಮಿಕರೇ ಗಮನಿಸಿ ಪತ್ರಿಕಾ ಪ್ರಕಟಣೆ ಅಂತ ತಿಳಿಸಿದ್ದಾರೆ. ಇಲ್ಲಿ ನೋಡಿ, ಕಟ್ಟಡ ಕಾರ್ಮಿಕರ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ ನೋಂದಾಯಿತ ಕಾರ್ಮಿಕರ ಇಬ್ಬರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯವನ್ನು ಪ್ರತಿ ವರ್ಷ ನೀಡಲಾಗುತ್ತಿತ್ತು. ಅದರಂತೆ 2023-24ನೇ ಸಾಲಿನಲ್ಲಿ ಅರ್ಹ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶೈಕ್ಷಣಿಕ ಧನ ಸಹಾಯವನ್ನು ಪಡೆಯಲು ಎಲ್ಲ ಅರ್ಹ ಫಲಾನುಭವಿಗಳು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ SSP ದ ಮೂಲಕ ಅರ್ಜಿಯನ್ನು 31/5/2024 ಸಲ್ಲಿಸತಕ್ಕದ್ದು ಅಂತ ಇಲ್ಲಿ ತಿಳಿಸಿದ್ದಾರೆ. ಇಲ್ಲಿ ನೋಡ್ಕೊಳ್ಬಹುದು ನೀವು. ಅಂದ್ರೆ ಕಟ್ಟಡ ಕಾರ್ಮಿಕ ಸ್ಕಾಲರ್ಶಿಪ್ ಏನಿತ್ತು, ಮೊದಲ ಇಬ್ಬರು ಮಕ್ಕಳಿಗೆ, ಅಂದ್ರೆ ನೀವು ಕಟ್ಟಡ ಕಾರ್ಮಿಕ ಸ್ಕಾಲರ್ಶಿಪ್ ಅನ್ನ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ತಂದೆ ಅಥವಾ ತಾಯಿಯವರು ಕಟ್ಟಡ ಕಾರ್ಮಿಕ ಕಾರ್ಡ್ ಅನ್ನ ಹೊಂದಿದ್ರೆ ಇಬ್ಬರು ಮಕ್ಕಳು, ಯಾರಾದ್ರೂ ಇಬ್ಬರು ಮಕ್ಕಳು ಅಷ್ಟೇ ಫಲಾನುಭವಿ ಆಗಿರ್ತಾರೆ, ಅಂದ್ರೆ ಸ್ಕಾಲರ್ಶಿಪ್ ಅನ್ನ ಪಡ್ಕೊಳ್ಬಹುದು. ಹಾಗೂ ಈ ವರ್ಷ ಆ ಸ್ಕಾಲರ್ಶಿಪ್ ಅನ್ನ ಪಡೆದುಕೊಳ್ಳುವುದಕ್ಕೆ ಲಾಸ್ಟ್ ಡೇಟ್ ಅಂದ್ರೆ 31/5/2024 ಅಂತ ತಿಳಿಸಿದ್ದಾರೆ. ಹಾಗೂ ಇಲ್ಲಿ ನೀವು ಕೆಳಗಡೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂತ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಅದರ ಯಾವ ವೆಬ್ಸೈಟ್ ನಲ್ಲಿ ನೀಡಬೇಕಂತ. 2023-24ನೇ ಸಾಲಿನ ಅರ್ಜಿ ಅರ್ಹ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶೈಕ್ಷಣಿಕ ಧನ SSP ತಂತ್ರಾಂಶದ ಮೂಲಕ ನೀಡುವ ಅನುಕೂಲವಾಗುವಂತೆ ಮಂಡಳಿಯು ನೋಂದಾಯಿತವಾಗಿರುವ ಎಲ್ಲ ಕಾರ್ಮಿಕರು, ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಒಂದು ಲಿಂಕ್ ಅನ್ನ ನೀಡಿದ್ದಾರೆ. KBOCWWB-karnataka.government.in ಅಂತ ಲಿಂಕ್ ಅನ್ನು ಉಪಯೋಗಿಸಿಕೊಂಡು ಮಂಡಳಿ ತಂತ್ರಾಂಶದಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಸೇವಾ ಸಿಂಧು ಕನ್ಸ್ಟ್ರಕ್ಷನ್ ವರ್ಕ್ ಅಥವಾ ಈ ಕಾರ್ಮಿಕ ಕನ್ಸ್ಟ್ರಕ್ಷನ್ ವರ್ಕ್ ಟ್ಯಾಬ್ ನಲ್ಲಿ ತಮ್ಮ ನೋಂದಣಿ ಸಂಖ್ಯೆ ಮತ್ತು ರೆಫರೆನ್ಸ್ ನಂಬರ್ ಸಂಖ್ಯೆಯನ್ನು ನಮೂದಿಸಿ ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡತಕ್ಕದ್ದು. ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ಯಾವುದೇ ರೀತಿಯಾದಂತಹ ಟೆನ್ಷನ್ ತೆಗೆದುಕೊಳ್ಬೇಡಿ. ಅಂದ್ರೆ ಇಲ್ಲಿ ಒಂದು ವೆಬ್ಸೈಟ್ ಇದೆ KBOCWWB ಅಂತ. ಆ ವೆಬ್ಸೈಟ್ ನಲ್ಲಿ ಹೋಗಿ ನಾವು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಕರ್ನಾಟಕ ವರ್ಕರ್ಸ್ ಏನಿರ್ತಾರಲ್ಲ ಅವ್ರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಆ ವೆಬ್ಸೈಟ್ ಆಗಿರುತ್ತೆ. ಹಾಗೂ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರಬಹುದು, ಮಂಡಳಿಯಿಂದ ಶೈಕ್ಷಣಿಕ ಧನ ಸಹಾಯವನ್ನು ಪಡೆಯಲು ಇದು ಅವಶ್ಯಕವಾಗಿರುವುದರಿಂದ ಈಗಾಗಲೇ ಆಧಾರ್ ಸಂಖ್ಯೆ ಲಿಂಕ್ ಮಾಡದೇ ಇರುವ ಎಲ್ಲ ಕಾರ್ಮಿಕರು ಕಡ್ಡಾಯವಾಗಿ ದಿನಾಂಕ 30/6/2024 ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡಿಸಬೇಕು. ನೋಡಿ, ನಿಮ್ಗೆ ಹೇಳ್ತಾ ಇದ್ದೀನಿ, ಇಂಪಾರ್ಟೆಂಟ್ ಆದಂತಹ ವಿಷಯ ಏನಂದ್ರೆ, ನೀವು SSP ಸ್ಕಾಲರ್ಶಿಪ್ ತೆಗೆದುಕೊಳ್ಳಿ, NSP ಸ್ಕಾಲರ್ಶಿಪ್ ತೆಗೆದುಕೊಳ್ಳಿ ಅಥವಾ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್, ಯಾವುದೇ ರೀತಿಯಾದಂತಹ ಸ್ಕಾಲರ್ಶಿಪ್ ಆಗಿರಲಿ, ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ನೊಂದಿಗೆ ಅದು ಲಿಂಕ್ ಆಗಿರಬೇಕು. ಈ KYC ಮಾಡಿಸಿರಲೇಬೇಕು, ಅಂದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ. ಅದಕ್ಕೋಸ್ಕರ ಆ ಒಂದು ಏನ್ ಪ್ರೊಸೆಸ್ ಇದೆ ಅಲ್ಲ, ಅದನ್ನ ಕಂಪ್ಲೀಟ್ ಆಗಿ ಮಾಡ್ಕೊಳ್ಳಿ. ಅದನ್ನ ಮಾಡಲಿಲ್ಲ ಅಂದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಸ್ಕಾಲರ್ಶಿಪ್ ಹಣ ಬರೋದಿಲ್ಲ. ಹಾಗೂ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರಬಹುದು, ಇಲ್ಲದಲ್ಲಿ ಎಲ್ಲ ನೋಂದಾಯಿತ ಕಾರ್ಮಿಕರ ತಮ್ಮ ಆಧಾರ್ ಸಂಖ್ಯೆಯನ್ನು ಬ್ಯಾಂಕ್ ಖಾತೆಯೊಂದಿಗೆ ಜೋಡಣೆ ಮಾಡಿ. ನೋಡಿ, ನಾನು ಹೇಳಿದಾಗೆ NPCI ಲಿಂಕ್ ಅನ್ನ ಮಾಡಿಸ್ಬೇಕು. ಇದನ್ನ ನೀವು ಬ್ಯಾಂಕ್ ಹೋಗಿ ನಮ್ದು NPCI ಲಿಂಕ್ ಆಗಿದೆಯೋ ಇಲ್ವೋ ಅಂತ ಅವ್ರಿಗೆ ಕೇಳಿದ್ರೆ ಅವರು ಮಾಹಿತಿಯನ್ನ ನೀಡ್ತಾರೆ. ಹಾಗೂ ಆಧಾರ್ ಸೀಡಿಂಗ್ ಹಾಗೂ NPCI ಮಾಡಿಸದೇ ಇರುವ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಹಣ ನೀಡಲು ಸಾಧ್ಯವಾಗೋದಿಲ್ಲ ಅಂತ ಕಡ್ಡಾಯವಾಗಿ ಸೀಡಿಂಗ್ ಮಾಡಿಸ್ತಕ್ಕಂಥದ್ದು. ನೋಡಿ, ನಾನು ನಿಮ್ಗೆ ಹೇಳ್ತಾ ಇರೋ ಹಾಗೆ NPCI ಲಿಂಕ್ ಅನ್ನ ಮಾಡಿಸಬೇಕು. ಇದು ಮಾಡಿಸಿದ್ರೆ ಮಾತ್ರ ನಿಮ್ಗೆ ಹಣ ದೊರೆಯುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋದಾದ್ರೆ, ಈ KBOCWWB ಅಂತ ಇದೆಯಲ್ಲ, ಆ ವೆಬ್ಸೈಟ್ ನಲ್ಲಿ ಹೋಗಿ ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡೋದನ್ನ ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ಸ್ಕಾಲರ್ಶಿಪ್ ಅವರು ಅಫಿಷಿಯಲ್ ಆಗಿ ವೆಬ್ಸೈಟ್ ನಲ್ಲಿ ತಿಳಿಸಿದ್ದಾರೆ. ಲಾಸ್ಟ್ ಡೇಟ್ 31/5/2024 ಅಂತ. ಅದನ್ನ ಕೂಡ ತೋರಿಸ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನಾನು ಅಫಿಷಿಯಲ್ ಪೇಜ್ಗೆ ಬಂದಿದ್ದೀನಿ. ಕರ್ನಾಟಕ ಕಟ್ಟಡ ಕಾರ್ಮಿಕ ಇತರೆ ಕಾರ್ಮಿಕ ಕಲ್ಯಾಣ ಮಂಡಳಿ ಅನ್ನುವಂಥ ಅಫಿಷಿಯಲ್ ಪೇಜ್ಗೆ ಬಂದಿದ್ದೀನಿ. ಇಲ್ಲಿ ಕೆಳಗಡೆ ನೀವು ನೋಡ್ತಾ ಹೋದ್ರೆ ನೋಡಿ, ನಿಮಗೆ ತಿಳಿಸ್ತೀನಿ. ಇಲ್ಲಿ ಮತ್ತಷ್ಟು ಓದಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ
ಇಲ್ಲಿ ನಿಮಗೆ ಮತ್ತೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಇತ್ತೀಚಿನ ಸುದ್ದಿಗಳು ಅಂತ ಇದೆ. ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಬಹುದು. ಮಂಡಳಿಯ 2023-24ನೇ ಸಾಲಿನ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮೊದಲ 2 ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಪಡೆಯಲು SSC ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/5/2024 ಅಂತ ತಿಳಿಸಿದ್ದಾರೆ. ನೀವು ಕೂಡ ಹೋಗಿ ಅಫಿಷಿಯಲ್ ಪೇಜ್ ಇದೆ, ಇಲ್ಲಿ ನೋಡ್ಕೊಳ್ಬಹುದು. ಮೇಲೆ ತಿಳಿಸಿದ ಹಾಗೆ KARBWWB karnataka.in ಅಂತ ನೀವು ಟೈಪ್ ಮಾಡಿ ನೀವು ಕೂಡ ನೋಡ್ಕೊಳ್ಬಹುದು. ಈ ರೀತಿಯಾಗಿ ಅಫಿಷಿಯಲ್ ಆಗಿ ಕೂಡ ಅವರು ತಿಳಿಸಿದ್ದಾರೆ. ಇದಕ್ಕೆ ನಾವು ಅರ್ಜಿಯನ್ನ ಯಾವ ರೀತಿಯಾಗಿ ಸಲ್ಲಿಸಬೇಕು, ಮೊದಲು ಸೇವಾ ಸಿಂಧುವಿನಲ್ಲಿ ಸಲ್ಲಿಸ್ತಾ ಇದ್ವಿ, ಆದ್ರೆ ಈಗ ಏನೋ ಸ್ಟೆಪ್ ಅನ್ನ ಚೇಂಜ್ ಮಾಡಿದ್ದಾರೆ, ಪ್ರೊಸೆಸ್ ಅನ್ನ ಚೇಂಜ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ನೋಡೋಣ ಯಾವ ರೀತಿಯಾಗಿ ಅಪ್ಡೇಟ್ಸ್ ಅವರು ಕೊಡ್ತಾರೆ, ಆ ರೀತಿಯಾಗಿ ನಾವು ಹೋಗ್ಬೇಕಾಗತ್ತೆ. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಹೋದ ವರ್ಷದ ಇದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಇದೆಯಲ್ಲ, ಅದು ಇದುವರೆಗೂ ಕೂಡ ಕೆಲವರಿಗೆ ಬಂದಿಲ್ಲ. ಹೌದು, ಅದಕ್ಕೆಲ್ಲ ಕಾರಣ ಏನಂತ ಹೇಳೋದಕ್ಕೆ ಆಗೋದಿಲ್ಲ. ಸರ್ಕಾರ ಚೇಂಜ್ ಆಗಿದೆ ಹಾಗೂ ಸರ್ಕಾರದ ಹತ್ರ ಬಜೆಟ್ ಇಲ್ಲ ಅಂತ ಕೇಳ್ತಾರೆ. ನಾನು ಎಷ್ಟೋ ಸಲ ನಿಮಗೆ ಕಾಲ್ ರೆಕಾರ್ಡಿಂಗ್ ಕೂಡ ತೋರಿಸಿದ್ದೀನಿ. ಅವ್ರಿಗೆ ಕರೆ ಮಾಡಿದಾಗ ಅವರು ಇಲ್ಲ, ಬಜೆಟ್ ಇಲ್ಲ, ಬಜೆಟ್ ಬಂದ ತಕ್ಷಣ ಮಾಡ್ತೀವಿ ಅಂತ ತಿಳಿಸಿದ್ರೆ, ಆದ್ರೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅನ್ನ ನೀಡ್ತಾ ಇಲ್ಲ. ನೋಡೋಣ, ನಾವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ನಾವು ಅದಕ್ಕೆ ಅಪ್ಲೈ ಮಾಡೋಣ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಯಾಕಂದ್ರೆ ನಾವು ಎಷ್ಟು ಅದಕ್ಕೆ ಹೇಳಿದ್ರು ಕೂಡ ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನೋಡೋಣ ಈ ವರ್ಷದ್ದು ಆದ್ರೂ ಬರತ್ತಾ ಅನ್ನೋದು ನೋಡ್ಕೊಳ್ಳೋಣ. ನೋಡಿ, ಈ ವೆಬ್ಸೈಟ್ ನಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ ಅಂತ ಇಲ್ಲಿ ನೋಡ್ಕೊಳ್ಬಹುದು. ಹಾಗೆ ಈಗ ಅರ್ಜಿಯಾಗಿ ಸಲ್ಲಿಸಬೇಕು, ಯಾವ ವೆಬ್ಸೈಟ್ ನಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ವಿದ್ಯಾರ್ಥಿಗಳೇ, ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಬೇಕಾದ್ರೆ ನಿಮಗೆ ಲಿಂಕ್ ಅನ್ನ ಕೊಡ್ತೀನಿ. ಅಲ್ಲಿ ಹೋಗಿ ಕೂಡ ನೀವು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಬಹುದು, ಅಥವಾ ನೀವು KBOCWWB.karnataka.government.in ಅಂತ ಟೈಪ್ ಮಾಡಿ ಗೂಗಲ್ ನಲ್ಲಿ. ನಂತರ ನಿಮ್ಮ ಮುಂದೆ ಈ ರೀತಿಯಾದಂತಹ ಪೇಜ್ ಬರುತ್ತೆ. ಇದರಲ್ಲಿ ಫಸ್ಟ್ ಇದೆಯಲ್ಲ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮುಂದೆ ಈ ರೀತಿಯಾದಂತಹ ಒಂದು ಪೇಜ್ ಬರುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬಹುದು, ಇಲ್ಲಿ ಕೆಳಗಡೆ ಇದೆ ನೋಡಿ ಎಜುಕೇಶನ್ ಅಸಿಸ್ಟೆನ್ಸ್ ಅಂತ ಇದೆ. ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ಇಲ್ಲಿ ಮೇಲ್ಗಡೆ ಬಂದು ರಿಜಿಸ್ಟರ್ ಆಸ್ ಕನ್ಸ್ಟ್ರಕ್ಷನ್ ವರ್ಕರ್ ಲಾಗಿನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ನೋಡ್ಕೊಳ್ಬಹುದು, ಇಲ್ಲಿ ಲಾಗಿನ್ ಅಥವಾ ರಿಜಿಸ್ಟರ್ ಅಂತ ಇದೆ, ರಿಜಿಸ್ಟರ್ ಅನ್ನ ಮಾಡಬೇಕು. ಇಲ್ಲಿ ಮೇಲೆ ನೋಡ್ಕೊಳ್ಬಹುದು ಕ್ಲಿಕ್ಕರ್ ಫಾರ್ ಡೌನ್ಲೋಡ್ ಅಂತ ಇದೆ, ಮ್ಯಾನುವಲ್ ಯಾವ ರೀತಿಯಾಗಿ ನಾವು ಅದನ್ನ ಮಾಡಬೇಕು, ರಿಜಿಸ್ಟರ್ ಮಾಡಬೇಕು ಅನ್ನೋದನ್ನ ಇಲ್ಲಿ ನಾವು ನೋಡ್ಕೊಳ್ಬಹುದು. ಮ್ಯಾನುವಲ್ ಅನ್ನ ನೀಡಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ ನೀವು ನೋಡ್ಕೊಳ್ಬಹುದು ಯಾವ ರೀತಿಯಾಗಿ ಮಾಡಬೇಕು ಅಂತ ಅವರು ಸಂಪೂರ್ಣವಾಗಿ ಇಲ್ಲಿ ತಿಳಿಸಿದ್ದಾರೆ. ಇಲ್ಲಿ ನೋಡಿ, ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ನೋಡಿ. ಇಲ್ಲಿ 90 ದಿನಗಳ ಉದ್ಯೋಗ ಪ್ರಮಾಣ ಪತ್ರವನ್ನ ಯಾವ ರೀತಿಯಾಗಿ ಹಾಕಬೇಕು, ರಿಜಿಸ್ಟರ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಅವರು ನೀಡಿದ್ದಾರೆ. ಇದನ್ನೆಲ್ಲ ನೀವು ಓದ್ಕೊಂಡು ನೀವು ಬೇಕಾದ್ರೆ ಅದಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ಆಗಿ ನಿಮಗೆ ತಿಳಿಲಿಲ್ಲ ಅಂದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ರಿಜಿಸ್ಟರ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಅಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಾನು ಖಂಡಿತವಾಗಿ ಅದಕ್ಕೆ ಯಾವ ರೀತಿಯಾಗಿ ಮಾಡಬೇಕು ಅಂತ ನಾನೇ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿ ಅದನ್ನ ಅಪ್ಲೋಡ್ ಕೂಡ ಮಾಡ್ತೀನಿ. ನೀವು ಯಾವುದೇ ಟೆನ್ಷನ್ ತೆಗೆದುಕೊಳ್ಬೇಡಿ, ನೀವು ಟ್ರೈ ಮಾಡಿ. ಬರಲಿಲ್ಲ ಅಂದ್ರೆ ಅಲ್ಲಿ ಕೆಳಗಡೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನಾನು ನಿಮಗೆ ಈಗಾಗಲೇ ಹೇಳಿದೆ, ಅಫಿಷಿಯಲ್ ಆಗಿ ಅವರು ತಿಳಿಸಿದ್ದು ಈ 31/5/2024 ಲೇಬರ್ ಕಾರ್ಡ್ ನ ಸ್ಕಾಲರ್ಶಿಪ್ ಗೆ ನಾವು ಅಪ್ಲೈ ಅನ್ನ ಮಾಡಬಹುದು. ಹಾಗೂ ನೆಕ್ಸ್ಟ್ ಆಗಿ ಯಾವ ವೆಬ್ಸೈಟ್ ನಲ್ಲಿ ಮಾಡಬೇಕು ಅಂದ್ರೆ ಈ ವೆಬ್ಸೈಟ್ ನಲ್ಲಿ ಬಂದು ಮೊದಲು ರಿಜಿಸ್ಟರ್ ಅಥವಾ ಲಾಗಿನ್ ಅನ್ನ ಮಾಡಬೇಕು. ಅದರಲ್ಲಿ ನೀವು ರಿನ್ಯೂವಲ್ ಕೂಡ ಮಾಡ್ಕೋಬಹುದು, ಅಥವಾ ಈ ಸ್ಕಾಲರ್ಶಿಪ್ ಇದೆಯಲ್ಲ ಅದಕ್ಕೆ ಕೂಡ ಅಪ್ಲೈ ಅನ್ನ ಕೂಡ ಮಾಡ್ಕೊಳ್ಬಹುದು. ಅದು ಸ್ಕಾಲರ್ಶಿಪ್ ಮೊದಲನೇದಾಗಿ ರಿಜಿಸ್ಟರ್ ಯಾವ ರೀತಿಯಾಗಿ ಮಾಡಬೇಕು, ನಂತರ ಸ್ಕಾಲರ್ಶಿಪ್ ಗೆ ಅಪ್ಲೈ ಯಾವ ರೀತಿ ಮಾಡಬೇಕು ಅನ್ನುವಂತ 2 ಸ್ಟೆಪ್ ಗಳಿರುತ್ತೆ. ಮೊದಲನೇದಾಗಿ ನಾವು ರಿಜಿಸ್ಟ್ರೇಷನ್ ಮಾಡಬೇಕು. ಮೊದಲು ನೀವು ಟ್ರೈ ಮಾಡಿ, ನಿಮಗೆ ಬರಲಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೂ ಸ್ಕಾಲರ್ಶಿಪ್ ಗೆ ಅಪ್ಲೈ ಕೂಡ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಕೂಡ ತಿಳಿಸ್ತೀನಿ. ಹಾಗೂ ಹೋದ ವರ್ಷದ ಸ್ಕಾಲರ್ಶಿಪ್ ಬಂದಿಲ್ಲ, ಹೌದು ಕೆಲವರಿಗೆ ಬಂದಿಲ್ಲ, ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಳ್ಬೇಡಿ. ರಿಜಿಸ್ಟರ್ ಅಂದ್ರೆ ಏನು, ನಾವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅದನ್ನ ಮಾಡೋಣ. ಸರ್ಕಾರದವರು ಅದಕ್ಕೆ ಏನು ಪ್ರತಿಫಲವನ್ನ ಕೊಡ್ತಾರೆ ಅದರ ಬಗ್ಗೆ ವೇಟ್ ಮಾಡೋದಕ್ಕಷ್ಟೇ ಆಗತ್ತೆ. ನಾವು ಎಷ್ಟು ಹೇಳಿದ್ರು ಕೂಡ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ, ನೀವು ಅಪ್ಲೈ ಅನ್ನ ಮಾಡಿ. ಹಾಗೂ ಕೊನೆವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ವಿದ್ಯಾರ್ಥಿಗಳೇ. ಹಾಗೂ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಯಾಕಂದ್ರೆ ಇದೇ ರೀತಿಯಾಗಿ ನಿಮಗೆ ನಿರಂತರವಾಗಿ ಅಪ್ಡೇಟ್ ಅನ್ನ ನೀಡೋದಕ್ಕೆ ನನಗೂ ಕೂಡ ಹೆಲ್ಪ್ ಆಗತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.